ನಮಸ್ಕಾರ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ NMMS ತರಬೇತಿಯ 8ನೇ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಿದ್ದೇನೆ. ವಿದ್ಯಾರ್ಥಿಗಳೇ, ತಾವೆಲ್ಲ ಪೆನ್ನು ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ತಯಾರಾಗಿದ್ದೀರಿ ಅದನ್ನು ಭಾವಿಸ್ತೇನೆ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಒಂದು ಚಿತ್ರದಲ್ಲಿ ಕೊಟ್ಟಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಅಥವಾ ಒಂದು ಚಿತ್ರದಲ್ಲಿ ಕೊಟ್ಟಿರುವ ಒಟ್ಟು ಚತುರ್ಭುಜಗಳ ಸಂಖ್ಯೆ ಅಥವಾ ಒಂದು ಚಿತ್ರದಲ್ಲಿ ಕೊಟ್ಟಿರುವಂತಹ ಒಟ್ಟು ಘನಗಳ ವರ್ಗಗಳ ಸಂಖ್ಯೆಯನ್ನು ಸುಲಭದ ರೀತಿಯಲ್ಲಿ ಹೇಗೆ ಪತ್ತೆ ಹಚ್ಚುವುದು ಅನ್ನೋದರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತೇವೆ. ವಿದ್ಯಾರ್ಥಿಗಳೇ, ನಾನು ಹೇಳಿದ್ದನ್ನು ಹಾಗೆ ಬರ್ಕೊಳ್ತಾ ಹೋಗಬೇಕು. ಆಯ್ತಾ? ಪ್ರಾರಂಭ ಮಾಡುವಲ್ವಾ? ಸರಿ ವಿದ್ಯಾರ್ಥಿಗಳೇ, ಇಲ್ಲಿ 4 ತ್ರಿಭುಜಗಳನ್ನು ಕೊಟ್ಟಿದ್ದೇವೆ. ಇದರ ವಿಶೇಷತೆ ಏನು ಅಂತಂದ್ರೆ, ತ್ರಿಭುಜದ ಒಳಗಡೆ ತ್ರಿಭುಜ ಇದೆ. ಉದಾಹರಣೆಗೆ ಈ ಮೊದಲನೇ ತ್ರಿಭುಜ ತಗೊಳ್ಳುವ. ಮೊದಲನೇ ತ್ರಿಭುಜದಲ್ಲಿ ನೋಡಿ, ಇದು ಒಂದು ದೊಡ್ಡ ತ್ರಿಭುಜ, ಹೌದಾ? ನಂತರ ಇದರ ಒಳಗಡೆ ಮತ್ತೊಂದು ಸಣ್ಣ ತ್ರಿಭುಜ, ಮತ್ತೊಂದು ತ್ರಿಭುಜ, ಒಟ್ಟಿಗೆ 3 ತ್ರಿಭುಜ ಇದೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಒಂದು ತ್ರಿಭುಜ, ಇದು ಒಂದು ತ್ರಿಭುಜ, ಮತ್ತೆ ಇದೊಂದು ತ್ರಿಭುಜ, ಒಟ್ಟಿಗೆ 3 ತ್ರಿಭುಜ ಇದೆ. ಅದೇ ರೀತಿ ಇಲ್ಲಿ ಎಷ್ಟಿದೆ ಅನ್ನೋ ಲೆಕ್ಕಾಚಾರ ಮಾಡೋದಾದ್ರೆ ನೋಡಿ, ಇಲ್ಲಿ 1 2 3 4 ಆಯ್ತು, ಮತ್ತೆ ಪುನಃ ಹೀಗಾಯ್ತು, ಮತ್ತೆ ಪುನಃ ಹೀಗಾಯ್ತು, ಹೀಗೆ ಮತ್ತೆ ಪುನಃ ದೊಡ್ಡದು. ಇದೆಲ್ಲ ಎಣಿಸ್ತಾ ಇದ್ರೆ ತುಂಬಾ ಹೊತ್ತು ಬೇಕಾಗ್ತದೆ, ಸಮಯ ಬೇಕಾಗ್ತದೆ. ಹಾಗಾಗಿ ನಾವೊಂದು ಉಪಾಯ ಮಾಡುವ. ಇದೇನು ಅಂತಂದ್ರೆ, 1ನೇ ತ್ರಿಭುಜ, 2ನೇ ತ್ರಿಭುಜ, 3ನೇ ತ್ರಿಭುಜ, 4ನೇ ತ್ರಿಭುಜ ಅಲ್ವಾ? ಸೊ ಇದನ್ನೆಲ್ಲ ಕೂಡಿಸುವ. 4 3 7, 7 7 9, 9 1 10. ಹಾಗಾದ್ರೆ ಇದರಲ್ಲಿರುವ ತ್ರಿಭುಜಗಳ ಸಂಖ್ಯೆ 10 ಅಂತ ಹೇಳ್ಬೋದು. ಒಟ್ಟು ಎಷ್ಟಿದೆ? 4 ಇದೆ ಅಲ್ವಾ? ಅದೆಲ್ಲ ಕೂಡಿಸುವುದು ಅಂದ್ರೆ 1 + 2 + 3 + 4 ಮಾಡೋದು. ಇಲ್ಲಿ ಹಾಗೆ ಆಯ್ತು ನೋಡಿ, 1 + 2 ಎಷ್ಟಾಯ್ತು? 3 ಆಯ್ತು. ಸರಿಯಾ? ಹಾಗೇನೆ ಇದು 1 + 2 + 3 + 4 ಮಾಡೋದು ಅಂತ ಹೇಳಿದ್ರೆ, ಒಂದು ತ್ರಿಭುಜದ ಪಾದ ಮತ್ತು ಅದರ ಶೃಂಗದಿಂದ ಹೊರಟಿರುವಂತಹ ಬಾಹು ಹಾಗಿದ್ದಾವಾಗ ಒಂದೇ ಪಾದದ ಮೇಲೆ ಇರುವಂತಹ ತ್ರಿಭುಜಗಳ ಒಟ್ಟು ಸಂಖ್ಯೆಯನ್ನ ಪತ್ತೆ ಹಚ್ಚುವಂತಹ ವಿಧಾನ. ಇದನ್ನು ಈ ರೀತಿ ಬೇಕಾದ್ರೂ ಮಾಡಬಹುದು. ಮತ್ತೆ ಇಲ್ಲಿ ಎಷ್ಟಿದೆ? 4 ಅಲ್ವಾ? 4 ಅಂದ್ರೆ n ಅಂತ, n = 4. ಒಟ್ಟು ಹೇಗಿದೆ? ಕೂಡಿಸುವಾಗ ತುಂಬಾ ಹೊತ್ತಾಗ್ತದೆ ಸರ್ ಅನ್ನುವಾಗ ನಾವು n × n + 1 / 2 ಮಾಡುವ. ಆಗ ನೋಡಿ ಇಷ್ಟು ಉತ್ತರ ಬರ್ತದೆ ನೋಡಿ, 4 ಅಲ್ವಾ? 4 + 1 ಎಷ್ಟು? 5 / 2, 2 ರಲ್ಲಿ 2 ರಲ್ಲಿ 5 ರಲ್ಲಿ 10 ಬರ್ತದೆ. ಒಟ್ಟು ಕೂಡಿಸುವುದು ಆಗ್ತದೆ ಅಥವಾ ಕೂಡಿಸುವುದು ತುಂಬಾ ಹೊತ್ತಾಗ್ತದೆ ಅನ್ನೋದಾದ್ರೆ ಲಾಸ್ಟ್ ಸಂಖ್ಯೆ ಎಷ್ಟಿದೆ? 4 ಅಲ್ವಾ? ಅದಕ್ಕೆ ಒಂದನ್ನು ಕೂಡಿಸುವುದು 5, n × n + 1, 2ರಿಂದ ಭಾಗಿಸುವುದು. ಆವಾಗ 2 ರಲ್ಲಿ 2 ರಲ್ಲಿ 1 ಹೊಡೆದು ಹೋಗ್ತದೆ, ಭಾಗ ಹೋಗ್ತದೆ. ನಂತರ 5ರಲ್ಲಿ 10 ಮಾಡಬಹುದು. ಹಾಗಾದ್ರೆ ಇಲ್ಲಿ ಹೇಗೆ ನೋಡುವ? ಇಲ್ಲಿ ನೋಡಿ, ದೊಡ್ಡ ತ್ರಿಭುಜ, ಮೇಲೊಂದಿಷ್ಟು ತ್ರಿಭುಜ ಇದೆ, ಮತ್ತೆ ಕೆಳಗೊಂದಿಷ್ಟು ತ್ರಿಭುಜ ಇದೆ. ಇಂತಹ ಸಂದರ್ಭದಲ್ಲಿ ಲೆಕ್ಕ ಮಾಡ್ತಾ ಇದ್ರೆ ತುಂಬಾ ಹೊತ್ತಾಗ್ತದೆ ಅಲ್ವಾ ಮಕ್ಕಳೇ? ಆಗ ನೋಡುವ ಅಲ್ವಾ? ನೋಡುವ, ಇದು ಎಷ್ಟಾಯ್ತು? 1 2 3 4 5. ಈ ಪಾದದ ಮೇಲೆ 5 ತ್ರಿಭುಜ ಇದೆ. ಈ ಪಾದದ ಮೇಲೆ ನೋಡುವ 1 2 3 4 5 ಅಲ್ವಾ? ಇದಿಷ್ಟನ್ನು ಕೂಡಿಸುವ. ಕೂಡಿಸಲು ತುಂಬಾ ಹೊತ್ತಾಗ್ತದೆ. ನಾನು ಏನ್ ಮಾಡ್ತೇನೆ? n × n + 1/2 ಅಂದ್ರೆ n ಅಂದ್ರೆ ಏನಾಯ್ತು? 5 5 + 1 6 / 2, 2 ರಲ್ಲಿ 2 3 5 3 ಎಷ್ಟಾಯ್ತು? 15 ಆಯ್ತು. ಹಾಗಾಗಿ ಇಲ್ಲಿ ಎಷ್ಟು ಇದೆ? 15 ಇದೆ. ಇಲ್ಲಿಗೆ ಇಲ್ಲಿಯೂ ಸಮೇತ ಎಷ್ಟಿದೆ? 15 ಇದೆ. ಒಟ್ಟು ಎಷ್ಟಾಯ್ತು? 30. ಹಾಗಾದ್ರೆ ಇಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು? 30. ನಾವು ಹೀಗೆ ಲೆಕ್ಕಾಚಾರ ಮಾಡಬೇಕೇ ವಿನಃ 1 2 ಹೀಗೆ 3 ಇದೊಂದು 4 ಇದೊಂದು 5 ಹೀಗೆ ಮಾಡ್ತಾ ಇದ್ದೆ ತುಂಬಾ ಸಮಯ ಆಗ್ತದೆ. ಹಾಗಾಗಿ ಅಥವಾ ಇದಷ್ಟು ಕೂಡಿಸುವ. 5 4 9 12 14 15 15 ಬಂತು ನೋಡಿ ಅಲ್ವಾ? ಇಲ್ಲಿ 15 ಬಂತು. ಹೀಗೂ ಮಾಡಬಹುದು. ಅಥವಾ n × n + 1 / 2 ಮಾಡಿಕೊಂಡು ಮಾಡಬಹುದು. ಒಂದು ಪಾದದ ಮೇಲೆ ಇರಬೇಕು. ಹಾಗಾದ್ರೆ ಇಲ್ಲಿ ನೋಡುವ, ಇಲ್ಲಿ ಈ ಪಾದ ಚೇಂಜ್ ಆಗಿದೆ ಅಲ್ವಾ? ಇಲ್ಲಿ ನೋಡುವ, ಇದು 1 2 3 4 5, ಇಲ್ಲಿ 1 2. ಹಾಗಾದ್ರೆ ಈ ಪಾದದ ಮೇಲೆ ಎಷ್ಟು ತ್ರಿಭುಜ ಇದೆ ಅಂತ ಹೇಳಿದ್ರೆ 5 4 9,
9, 12, 12, 14, ಒಂದು 15 ಇದೆ ಅಲ್ವಾ? ಇಲ್ಲಿ 15 ಇದೆ, ಇಲ್ಲಿ 2, 1, 3 ಇದೆ, 15, 3, 18 ಏನಿದೆ ತ್ರಿಭುಜ ಇದೆ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ತ್ರಿಭುಜಗಳನ್ನ ಪತ್ತೆ ಹಚ್ಚಬಹುದು ವಿದ್ಯಾರ್ಥಿಗಳೇ ಅಲ್ವಾ? ಸೊ ಇನ್ನೊಂದು ರೀತಿಯಲ್ಲಿ ತ್ರಿಭುಜಗಳು ಕೊಟ್ಟಾಗ ಹೇಗೆ ನೋಡುವ ಅಲ್ವಾ ವಿದ್ಯಾರ್ಥಿಗಳೇ? ಈಗ ನೋಡಿ, ಇಲ್ಲಿ 3 ರೀತಿಯ ತ್ರಿಭುಜ ಇದೆ. ಆಗ ಮಾಡಿದ ಸಮಸ್ಯೆಯಲ್ಲಿ ಶೃಂಗಬಿಂದುವಿನಿಂದ ಪಾದಕ್ಕೆ ಎಳೆದ ರೇಖೆಗಳಿದ್ವು. ಈಗ ಹಾಗಲ್ಲ, ಪಾದಕ್ಕೆ ಸಮಾಂತರವಾಗಿರುವಂತಹ ರೇಖೆಗಳು. ಆಗ ಇಲ್ಲೂ ಸಮೇತ ತ್ರಿಭುಜ ಇದೆ. ಇದು 1 ತ್ರಿಭುಜ, ಇದು 2 ತ್ರಿಭುಜ ಅಲ್ವಾ? ಒಟ್ಟಿಗೆ ಎಷ್ಟು ತ್ರಿಭುಜ ಇದೆ ಇಲ್ಲಿ? ಇದು 2 ತ್ರಿಭುಜ ಅಲ್ವಾ? ಗೊತ್ತಾನೆ? ಒಂದು ರೇಖೆ ಇದ್ರೆ 2 ತ್ರಿಭುಜ ಆಗ್ತದೆ. ಇದು 1 ತ್ರಿಭುಜ ಮತ್ತೆ ಈ ದೊಡ್ಡ ತ್ರಿಭುಜ, 2 ತ್ರಿಭುಜ ಆಯ್ತು ಅಲ್ವಾ? ಸಮಾಂತರವಾಗಿದ್ದಾಗ. ಹಾಗೆ ಇಲ್ಲಿ ನೋಡುವ, ಇಲ್ಲಿ ಲೆಕ್ಕಾಚಾರ ಮಾಡುದು ಮತ್ತೆ ಪುನಃ 1, 2, 3, 4 ಹೀಗೆ ಲೆಕ್ಕಾಚಾರವು ಮಾಡಬಹುದು. ಅಥವಾ 1, 2, 3, 4 ಎಷ್ಟು ಅಡ್ಡಗೆರೆ ಇದೆ ಅಷ್ಟು ತ್ರಿಭುಜ ಇದೆ ಅಂತ. ಇಲ್ಲಿ ಹಾಗೆ 1, 2, 3, 4, 5, 6 ನೋಡಿ, ಸಮಾಂತರವಾಗಿದ್ದಾವಾಗ ಎಷ್ಟು ಸರಳ ರೇಖೆ ಇದೆ ಅಥವಾ ಎಷ್ಟು ಗೆರೆಗಳಿದೆ ಅಷ್ಟು ತ್ರಿಭುಜ ಇದೆ ಅಂತ ಅರ್ಥ. ಮತ್ತೆ ಇದರಲ್ಲಿ ಬೇರೆ ಏನು ಟ್ರಿಕ್ಸ್ ಇಲ್ಲ. ಮತ್ತೆ ಇದನ್ನು ಸಮೇತ ಹಾಗೆ ಕೂಡಿಸ್ಬೇಕಂತೇನಿಲ್ಲ. ಯಾವಾಗ ಕೂಡಿಸೋದು? ಶೃಂಗಬಿಂದುವಿನಿಂದ ಪಾದಕ್ಕೆ ಎಳೆದ ಸರಳ ರೇಖೆಗಳಿದ್ರೆ ಅಲ್ಲಿ ಎಷ್ಟು ತ್ರಿಭುಜಗಳಾಗ್ತದೆ ಅದನ್ನು ಕೂಡಿಸುವುದು, ಒಟ್ಟು ಕೂಡಿಸುವುದು. ಇಲ್ಲಿ ಹಾಗಲ್ಲ, ಇಲ್ಲಿ ಎಷ್ಟು ಗೆರೆ ಇದೆ ಅದನ್ನು ನೋಡಿಕೊಂಡು ಅಷ್ಟು ತ್ರಿಭುಜ ಇದೆ. ಉದಾಹರಣೆಗೆ ಇಲ್ಲಿ ಅಡ್ಡಗೆರೆ ಎಷ್ಟಿದೆ? 1, 2, 3, 4, 5, 6 ಇದೆ. 6 ಅಡ್ಡಗೆರೆ ಇದೆ, 6 ತ್ರಿಭುಜ ಇದೆ ಅಂತ ಅರ್ಥ. ಆಗ್ಬೋದಲ್ಲ? ಅಂತ ಸಾಕ್ತಿಲ್ಲಲ್ಲ? ಸರಿತಾನೆ? ಮುಂದಿನ ಒಂದು ವಿಷಯಕ್ಕೆ ಹೋಗುವ. ಈಗ ಉದಾಹರಣೆಗೆ ಇಲ್ಲಿ ಒಂದು ತ್ರಿಭುಜ ಇದೆ. ಈ ಶೃಂಗದಿಂದ 2, ಈ ಶೃಂಗದಿಂದ 2 ಆಯ್ತಾ? ಈಗ ನೋಡಿ, ಈ ರೀತಿಯ ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ತ್ರಿಭುಜ ಇದೆ ಅದು ಒಂದು ಪತ್ತೆ ಹಚ್ಚಬೇಕು. ಈ ಪಾದ ತಕೊಳ್ಳುವ. ಈ ಪದದಲ್ಲಿ 1, 2, 3 ಅಲ್ವಾ? ಹಾಗೆ ಇಲ್ಲಿ ನೋಡುವ 1, 2, 3 ಇಲ್ಲಿ ಸೇರಿದಾಗ 3 ಇದೆ, ಇಲ್ಲಿ ಸೇರಿದಾಗ 3 ಇದೆ. ಹಾಗಂತ ಹೇಳಿದ್ರೆ 3ರ ವರ್ಗ ಎಷ್ಟು? 9. 3ರ ವರ್ಗ ಎಷ್ಟು? 9. ಹಾಗಾದ್ರೆ ಇಲ್ಲಿ ಎಷ್ಟು ತ್ರಿಭುಜ ಇದೆ ಅಂತ ಹೇಳಿದ್ರೆ 9 ತ್ರಿಭುಜ ಇದೆ ಅಂತ ಆಯ್ತಾ? ಇನ್ನೊಂದು ತಗೊಳ್ಳೋದು ನೋಡುವ. ಈ ರೀತಿ ಚಿತ್ರ ಇದೆ. ಇದರಲ್ಲಿ ಎಷ್ಟು ತ್ರಿಭುಜ ಇದೆ? ತ್ರಿಭುಜ ತುಂಬಾ ಇರಬಹುದು ನೋಡಿ. ಇದೊಂದು ತ್ರಿಭುಜ, ಇದೊಂದು ತ್ರಿಭುಜ, ಇದೊಂದು ತ್ರಿಭುಜ, ಇದೊಂದು ತ್ರಿಭುಜ, ಹೀಗೊಂದು ತ್ರಿಭುಜ, ಇದೊಂದು ತ್ರಿಭುಜ, ಹೀಗೊಂದು ತ್ರಿಭುಜ, ಮತ್ತೆ ಇದರಲ್ಲಿ ಒಳಗಡೆ ಮತ್ತೊಂದು ತ್ರಿಭುಜ, ಹೀಗೆ ತುಂಬಾ ತ್ರಿಭುಜ ಇರಬಹುದು ಅಲ್ವಾ? ನಮಗೆ ಲೆಕ್ಕಾಚಾರ ಮಾಡ್ತಾ ಕೂತ್ಕೊಂಡು ತುಂಬಾ ಸಮಯ ಆಗ್ತದೆ. ನಮಗೆ ಇರುವ ಸಮಯ ಎಷ್ಟು ನಿಮಿಷ? 1 ನಿಮಿಷ. ಸರಿ, ಸೊ ಅಷ್ಟರೊಳಗಡೆ ಮಾಡಬೇಕು. ಈಗ ನೋಡಿ, ಇಲ್ಲಿ ಇದು ಒಂದು ತ್ರಿಭುಜ, 2, 3, 4 ತ್ರಿಭುಜ ಈ ಪಾದದ ಮೇಲೆ ಇದೆ. ಈ ಪಾದ ತಕೊಂಡ್ರೆ ಇಲ್ಲಿ ಇದೊಂದು ತ್ರಿಭುಜ ನೋಡಿ, ಇದೊಂದು ತ್ರಿಭುಜ ಹೌದಲ್ವಾ? ಸೊ 2 ಇದು ತ್ರಿಭುಜ ಹೌದಲ್ವಾ? ಇದು 3 ಇದು ತ್ರಿಭುಜ 3 ಹೌದಲ್ವಾ? ಇದು 4 ತ್ರಿಭುಜ ಇದೆ. ಒಟ್ಟಿಗೆ ಕೆಳಗಿಂದಲೂ 4 ಇದೆ, ಅಡ್ಡದಿಂದಲೂ 4 ಇದೆ ಅಲ್ವಾ? ಈ ಶೃಂಗದಿಂದ ಹೊರಟಿರುವಂತದ್ದು ಅದೊಂದು, ಈ ಶೃಂಗದಿಂದ ಹೊರಟಿರುವಂತದ್ದು. ನಾವು 2 ಪಾದವನ್ನು ತಕೊಳ್ಬೇಕು. ಅರ್ಥ ಆಯ್ತಾ? ಈಗ ಇಲ್ಲಿ 4 ಇದೆ, ಇಲ್ಲಿ 4 ಇದೆ. ಹಾಗಾಗಿ 4ರ ಘನ 4 16 64 64 ಏನಿದೆ ಅಂತಂದ್ರೆ ತ್ರಿಭುಜಗಳಿದೆ ಅನ್ನೋದು. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಇನ್ನೊಂದು ರೀತಿ ನೋಡುವ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿರುವ ಚಿತ್ರ ನೋಡಿ, ಇಲ್ಲಿರುವ ಚಿತ್ರ ನೋಡಿ. ಇಲ್ಲಿ ಪಾದದಲ್ಲಿ ಇರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಒಟ್ಟು 4. ಇನ್ನೊಂದು ಪಾದಕ್ಕೆ ತೆಗೆದುಕೊಂಡಾಗ ಇಲ್ಲಿ 1, 2, 3 ಒಟ್ಟು 4 ಬಂತು. ಇವುಗಳು ಸಮಸಂಖ್ಯೆ ಬಂದ್ರೆ, ಪಾದದಲ್ಲಿಯೂ 4 ಇನ್ನೊಂದು ಪಾದ ತಗೊಂಡ್ರು 4 ಬಂದ್ರೆ, ಆವಾಗ 4ರ ಕ್ಯೂಬ್ ಮಾಡ್ಕೊಂಡ್ರೆ ನಮ್ಗೆ ಸುಲಭ ಸಿಗ್ತದೆ ಅಲ್ವಾ? ಅದು ಇಲ್ಲಿ ಹಾಗೆ ಇರ್ಬೇಕಂತೇನಿಲ್ಲ. ಇಲ್ಲಿ ನೋಡಿ, ಇಲ್ಲಿ 1 ಮತ್ತೆ 2 ಈಚೆ ನೋಡುವಾಗ ಈ ಪಾದಕ್ಕೆ ತೆಗೆದುಕೊಂಡಾಗ 1, 2, 3 ಬಂತು. ಇಲ್ಲಿ ಸರಿ ಬರಲಿಲ್ಲ. ಇಲ್ಲಿ ಪಾದದಲ್ಲಿರುವ ತ್ರಿಭುಜಗಳ ಸಂಖ್ಯೆ ಮತ್ತು ಇನ್ನೊಂದು ಪಾದದಲ್ಲಿರುವ ತ್ರಿಭುಜಗಳ ಸಂಖ್ಯೆ ಸರಿಯಾದ ರೀತಿಯಲ್ಲಿ ಬಂತು.
ಆವಾಗ ನಾವು ಕ್ಯೂಬ್ ಮಾಡ್ಬೋದು, ಕೊನೆಯ ಸಂಖ್ಯೆಯನ್ನು ಕ್ಯೂಬ್ ಮಾಡ್ಬೋದು. ಆದ್ರೆ ಇಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗಲ್ಲ ನೋಡಿ. ಇಲ್ಲಿ 1 2 3 ಬಂತು, ಇಲ್ಲಿ 1 2 ಬಂತು. ಆ ಸಂದರ್ಭದಲ್ಲಿ ಏನು ಮಾಡುವ ಅಂತ ಹೇಳಿದ್ರೆ, ನಾವು ಇಲ್ಲಿ ಪಾದಗಳ ಇದೊಂದು ಬಿಂದು ಅಂತ ತಗೊಳ್ಳುವ, ಇದೊಂದು ಬಿಂದು ಅಂತ ತಗೊಳ್ಳುವ. ಇಲ್ಲಿ ಎಷ್ಟಿದೆ 1 2, ಇಲ್ಲಿ ಎಷ್ಟಿದೆ 1 2, ಇಲ್ಲಿ ಎಷ್ಟಿದೆ 1 2. ಮೊದಲಿನ ಹಾಗೆ 1 2 3 1 2 3 1 2 3 ಅಂದ್ರೆ ಇಲ್ಲಿ 3 ಇಲ್ಲಿ 3 ಇಲ್ಲಿ 3 3 3 6 9. ಹಾಗಾದ್ರೆ ಈ ಬಿಂದುವಿನಿಂದ ಉಂಟಾಗುವಂತ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 9 ಅನ್ನೋದು. ನಂತರ ನಡೆಸ್ತೇನೆ ಮಕ್ಕಳೇ, ಈಗ ಕನ್ಫ್ಯೂಸ್ ಮಾಡೋದು ಬೇಡ. ಈಗ ನೋಡಿ, ಈ ಬಿಂದುವಿನಿಂದ ಈ ಪಾದ ತಕೊಂಡ್ರೆ ಆಗ 1 2 3 1 2 3 ಸರಿಯಾ. ಈ ಪಾದ ತಕೊಂಡ್ರೆ ಇಲ್ಲಿಂದ 1 2 3 1 2 3 ಇದು ಒಂದು ಪಾದ ತಕೊಂಡ್ರೆ, ಈ ಬಿಂದು ತಕೊಂಡ್ರೆ ಇಲ್ಲಿ 1 2 3 ತ್ರಿಭುಜ ಉತ್ಪತ್ತಿ ಆಗ್ತದೆ. ಮತ್ತೊಂದು ಸರಳ ರೇಖೆ ಇದೆ, ಅದನ್ನ ಪಾದ ತಕೊಂಡ್ರೆ ಈ ಶೃಂಗ ಬಿಂದುವಿನಿಂದ 1 2 3 ಉಂಟಾಗ್ತದೆ. ಒಟ್ಟು ಎಷ್ಟಾಗ್ತದೆ ಈ ಶೃಂಗ ಬಿಂದುವಿನಿಂದ 3 2 5 5 1 6. ಹಾಗೆ ಇಲ್ಲಿ ಹಾಗೆ 3 2 5 5 1 6 6 6 ಎಷ್ಟಾಯ್ತು 12 ಆಯ್ತು ಅಲ್ವಾ. ಇದನ್ನು ಕೂಡಿಸುವ 12 9 11 21 ಆಯ್ತು. 21 ನಂತರ ಅದೇ ಆನ್ಸರ್ ಅಲ್ಲ, ಈ ಶೃಂಗ ಬಿಂದುವನ್ನು ಬಿಟ್ಟು ಉದಾಹರಣೆಗೆ ಇಲ್ಲಿ ಒಂದು ಬಿಂದು ಒಂದೊಂದು ಓವರ್ಲ್ಯಾಪ್ ಆಗ್ತದಲ್ಲ, ಇದು ಒಂದು 1 2 3 4 5 6 6 ಬಿಂದುವನ್ನು ಲೆಸ್ ಮಾಡಬೇಕು. -6 ಹಾಗಾದ್ರೆ 11ರಲ್ಲಿ 6 ಎಷ್ಟಾಯ್ತು 5, ಇಲ್ಲಿ ಎಷ್ಟಾಯ್ತು 15. ಹಾಗಾದ್ರೆ ಒಟ್ಟು ತ್ರಿಭುಜಗಳ ಸಂಖ್ಯೆ ಬೇಸ್ ಮತ್ತೆ ಸೈಡ್ಸ್ ಅಲ್ಲಿ ಅನ್ಈವನ್ ಇದ್ದಾವಾಗ ಒಟ್ಟು ಎಷ್ಟಾಗ್ತದೆ ಅಂತಂದ್ರೆ 15 ಆಗ್ತದೆ ಅನ್ನೋದು. ಹಾಗೆ ಇನ್ನೊಂದು ಮಾಡುವ ಆಗ್ಬೋದಲ್ಲ. ಸರಿ, ಇಲ್ಲಿ ನೋಡಿ, ಹೀಗೆ ತಗೊಳ್ತೇನೆ. ಎರಡು ತಗೊಳ್ತೇನೆ ಆಯ್ತಾ. ನೋಡು, ನಾವು ಒಂದು ಸಣ್ಣ ಬಿಂದು ಒಂದು ಇಲ್ಲಿ ಮಾಡುವ, ಮತ್ತೊಂದು ಇಲ್ಲಿ ಮಾಡುವ ಆಗ್ಬೋದಾ. ಹೀಗೆ ಆಗ್ಬೇಕಂತೇನಿಲ್ಲ ನೋಡಿ. ಇಲ್ಲಿ 1 2 3 4 1 2 3 ಉಂಟಾಗ್ತದೆ. ಹಾಗಾಗಿ ಈ 1 2 3 4 ಈ ಶೃಂಗ ಬಿಂದುವಿನಿಂದ ಉಂಟಾಗ್ತದೆ. ಇಲ್ಲಿ 1 2 3 4 ಈ ಪಾದದಿಂದ ಉಂಟಾಗ್ತದೆ. ಮತ್ತೊಂದು ಈ ಪಾದದಿಂದ ಈ ಶೃಂಗ ಬಿಂದುವಿನಲ್ಲಿ 1 2 3 4 ಉತ್ಪತ್ತಿ ಆಗ್ತದೆ. ಸರಿನಾ? ಅರ್ಥ ಆಯ್ತಾ? ಈ ಶೃಂಗ ಬಿಂದುವಿನಿಂದ ಈ ಪಾದದಿಂದ ಉಂಟಾಗುವ ತ್ರಿಭುಜಗಳ ಸಂಖ್ಯೆ 1 2 3 4. ಹಾಗಾಗಿ ಈ ಪಾದದಿಂದ ಉಂಟಾಗುವ ತ್ರಿಭುಜಗಳ ಸಂಖ್ಯೆ 1 2 3 4. ಮತ್ತೆ ಪುನಃ ಈ ಲೈನಿಂದ ಪಾದದಿಂದ ಉಂಟಾಗುವ ತ್ರಿಭುಜಗಳ ಸಂಖ್ಯೆ 1 2 3 4. ಸರಿಯಲ್ಲ? ಒಟ್ಟಿಗೆ ಕೂಡಿಸುವ 4 3 7 7 9 1 10. ಇದು ಹಾಗೆ 10, ಇದು ಹಾಗೆ ಎಷ್ಟು 10. ಹಾಗಾದ್ರೆ ಈ ಶೃಂಗ ಬಿಂದುವಿನಿಂದ ಉಂಟಾಗುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟಾಯ್ತು 30 ಆಯ್ತು. ಕರೆಕ್ಟಾ? ಎಸ್. ಮತ್ತೆ ಇಲ್ಲಿಂದ ನೋಡ್ಬೇಕು, ಅಳಿಸ್ತವ ಆಯ್ತಾ. ಎಸ್, ಇದ್ರೆ ಕನ್ಫ್ಯೂಸ್ ಆಗ್ತದೆ ನೀವು. ಈಗ ನೋಡಿ, ಇಲ್ಲಿಂದ ಉಂಟಾಗುವುದು 1 2 3 1 2 3 1 2 3 1 2 3. ಕರೆಕ್ಟಾ? ಇಲ್ಲಿ ಒಂದು ಇಲ್ಲಿ ಒಂದು ಇಲ್ಲಿ ಒಂದು ತ್ರಿಭುಜ ಸರಿ. ಒಟ್ಟು ಎಷ್ಟು 3 2 5 1 6 3 ಇಲ್ಲಿ 6 ಇಲ್ಲಿ 6 ಇಲ್ಲಿ 6 6 4 24. ಇಲ್ಲಿ ಉಂಟಾಗುವಂತದ್ದು 24. ಹಾಗಾದ್ರೆ ಒಟ್ಟು ಎಷ್ಟಾಯ್ತು 30 ಪ್ಲಸ್ 24 54. ಇಲ್ಲಿಗೆ ಮುಗಿಲಿಲ್ಲ. ಈ ಬಿಂದುವನ್ನ ಮತ್ತೆ ಈ ಬಿಂದುವನ್ನ ಬಿಟ್ಟು ಉಳಿದ ಬಿಂದುಗಳ ಒಟ್ಟು ಸಂಖ್ಯೆಯನ್ನ ಇದರಿಂದ ಕಳೆಯಬೇಕು. ಓಕೆನಾ? 1 2 3 4 5 6 7 8 9 10 11 12. 12 ಕಳೆಯಬೇಕು. 2 5ರಲ್ಲಿ 1 ಹೋದ್ರೆ 4 40. ಒಟ್ಟು 42 ತ್ರಿಭುಜಗಳು ಉಂಟಾಗ್ತದೆ. ಅರ್ಥ ಆಯ್ತಾ ಮಕ್ಕಳೇ? ವಿದ್ಯಾರ್ಥಿಗಳೇ, ಇಲ್ಲಿ 3 ಚಿತ್ರವನ್ನು ನಿಮಗೆ ನೀಡಲಾಗಿದೆ. ಮೊದಲು ಕಲಿತಿರುವಂತಹ ಚಿತ್ರದಲ್ಲಿ ಶೃಂಗ ಬಿಂದುವಿನಿಂದ ಎಳೆದ ರೇಖೆಗಳಿಂದ ಉಂಟಾಗುವ ತ್ರಿಭುಜಗಳ ಸಂಖ್ಯೆ ಪತ್ತೆ ಹಚ್ಚುವುದು ಹೇಗೆ.
ಅದು ಸಮವಾಗಿದ್ದಾಗ ಮತ್ತು ಅಸಮವಾಗಿದೆ, ಈ ಈಕ್ವಲ್ ಆಗಿದ್ದಾಗ ಅನ್ಈಕ್ವಲ್ ಇದ್ದಾಗ ಹೇಗೆ ಅಂತ ಗೊತ್ತಾಯಿತು. ಇದು ಹಾಗಲ್ಲ, ಶೃಂಗಬಿಂದು ನಡೆಯಲೇ ಇಲ್ಲ. ಒಂದು ದೊಡ್ಡ ತ್ರಿಭುಜದ ಒಳಗಡೆ ಸಣ್ಣ ಸಣ್ಣ ತ್ರಿಭುಜಗಳು ಇಡ್ತಾ ಹೋಗ್ತಾರೆ. ಆ ಇಟ್ಟವಾಗ ಮತ್ತೆ ಪುನಃ ಅದರಿಂದಾಗಿ 3-4 ತ್ರಿಭುಜಗಳು ಉಂಟಾಗ್ತದೆ. ಅದನ್ನು ಪತ್ತೆ ಹಚ್ಚುವುದು ಹೇಗೆ ಅದು ನೋಡಿ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಒಂದು ದೊಡ್ಡ ತ್ರಿಭುಜ ಇದೆ. ಸಣ್ಣ ತ್ರಿಭುಜವನ್ನು ಒಂದು ಇಟ್ಟಾವಾಗ 3 ಬಿಂದುವಿನಲ್ಲಿ ಅದು ಸಂಪರ್ಕಿಸಿದಾಗ ಅದರಿಂದಾಗಿ ಮತ್ತೆ 3 ತ್ರಿಭುಜಗಳು ಉತ್ಪತ್ತಿ ಆಗ್ತದೆ. ಒಟ್ಟು 1 2 3 4 1 5 ಆಯ್ತು ಅಲ್ವಾ? ಹೀಗಿದ್ರೆ ಸಮಸ್ಯೆ ಇಲ್ಲ. ಹಾಗೆಯೇ ನಾವು ಏನ್ ಮಾಡಬಹುದು, ಪತ್ತೆ ಹಚ್ಚಬಹುದು. ತುಂಬಾ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗ್ತದೆ ಮುಂದೆ. ಅದನ್ನು ಪತ್ತೆ ಹಚ್ಚೋದು ಹೇಗೆ ಅಂದ್ರೆ, ಒಂದು ತ್ರಿಭುಜದ ಒಳಗಡೆ ಮತ್ತೊಂದು ಸಣ್ಣ ತ್ರಿಭುಜ ಹಾಕಿದ್ರೆ ಒಟ್ಟು ಎಷ್ಟಾಗ್ತದೆ? 5 ತ್ರಿಭುಜ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸೂತ್ರ ಇದೆ, 4n ಮೈನಸ್ 3. ಇಲ್ಲಿ 4n ಅಂತ ಹೇಳಿದ್ರೆ ದೊಡ್ಡ ತ್ರಿಭುಜದ ಒಳಗಡೆ ಇರುವ ಸಣ್ಣ ತ್ರಿಭುಜಗಳ ಒಟ್ಟು ಸಂಖ್ಯೆ 1 ಅಲ್ವಾ? ಒಂದು ತ್ರಿಭುಜವನ್ನು ಹಾಕಿದ್ದು, ಹಾಗಾದ್ರೆ ಒಟ್ಟು ಎಷ್ಟಾಯ್ತು? 2 ತ್ರಿಭುಜ. ಹಾಗಾಗಿ ಇಲ್ಲಿ 2 ತ್ರಿಭುಜ ಮೈನಸ್ 3, 4ರಲ್ಲಿ 8 ಮೈನಸ್ 3, 8 ಮೈನಸ್ 3 ಅಂತ ಹೇಳಿದ್ರೆ ಒಟ್ಟು ಎಷ್ಟಾಯ್ತು? 5 ತ್ರಿಭುಜ ಆಗಿದೆ ಇಲ್ಲಿ. ಹಾಗಾಗಿ ಇಲ್ಲಿ ನೋಡಿ ಮಕ್ಕಳೇ, ಒಂದು ದೊಡ್ಡ ತ್ರಿಭುಜ, ಅದರೊಳಗಡೆ ಒಂದು ತ್ರಿಭುಜ, ಅದರೊಳಗಡೆ ಒಂದು ಸಣ್ಣ ತ್ರಿಭುಜ ಹಾಕಿದ್ದೇವೆ. ಇದರಿಂದಾಗಿ ಉಂಟಾಗುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಪುನಃ ಸೂತ್ರ 4n ಮೈನಸ್ 3. 4n ಅಂತ ಹೇಳಿದ್ರೆ ಒಟ್ಟು 3 ತ್ರಿಭುಜ ಹಾಕಿದ್ದೇನೆ. ಒಂದು ದೊಡ್ಡ ತ್ರಿಭುಜ, ಅದಕ್ಕಿಂತ ಸ್ವಲ್ಪ ಸಣ್ಣದು, ಅದಕ್ಕಿಂತ ಚಿಕ್ಕದು 3. 3 ಮೈನಸ್ 3, 3 4 12, 12 ಮೈನಸ್ 3, 12 ಮೈನಸ್ 3 ಅಂತ ಹೇಳಿದ್ರೆ ಒಟ್ಟು 9. ಇದರಲ್ಲಿ ಇರುವಂತಹ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು? 9. ಇಲ್ಲಿ ಬರುವ, ಇಲ್ಲಿ ಪುನಃ 4n ಮೈನಸ್ 3. ಇಲ್ಲಿ ನೋಡಿ, ದೊಡ್ಡ ತ್ರಿಭುಜ 1, ಇದು 2, 3, 4. ಸೊ 4 ಮೈನಸ್ 4 ಮೈನಸ್ 3, 4 16 ಮೈನಸ್ 3 ಒಟ್ಟು ಎಷ್ಟು? 13 ತ್ರಿಭುಜ. ಹೀಗೆ ಅರ್ಥ ಆಯ್ತಲ್ಲ? ಸೊ ಹೀಗೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ರೀತಿ ಮಾಡ್ಬೋದು. ಹೀಗಿದ್ರೆ 5 ತ್ರಿಭುಜ. ಹಾಗಾದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ ನೋಡಿ, ಇದಕ್ಕೆ ನಾವು ಇದೊಂದು 5 ತ್ರಿಭುಜ, ಇದು ಒಂದು ಎಷ್ಟು? 6 7 8 9 ತ್ರಿಭುಜ ಆಗಿದೆ, ಸರಿಯಲ್ಲ? ಸೊ ಹಾಗಾಗಿ ಇದು ಈ ತರ ಬಂದ್ರೆ ಇಲ್ಲಿ 5 ತ್ರಿಭುಜ, ಮತ್ತೆ 5 ತ್ರಿಭುಜ 10 ತ್ರಿಭುಜ, 10 11 12 13 ಒಟ್ಟು 13 ತ್ರಿಭುಜ. ಈ ರೀತಿ ಮಾಡಬಹುದು. ಮತ್ತೆ ಪುನಃ ಈ ಲೆಕ್ಕಾಚಾರ ಹಾಕಿ ಸಮೇತ ಮಾಡಬಹುದು, ಸರಿ ಅಲ್ವಾ ವಿದ್ಯಾರ್ಥಿಗಳೇ? ಇಲ್ಲಿಯ ತನಕ ತ್ರಿಭುಜದ ಒಳಗಡೆ ತ್ರಿಭುಜ ಇದ್ರೆ, ಈಗ ಒಂದು ಸ್ಕ್ವೇರ್ನ ಒಳಗಡೆ ತ್ರಿಭುಜ ಇದ್ರೆ ಹೇಗೆ ಪತ್ತೆ ಮಾಡುವುದು? ಇದಕ್ಕೆ ಬೇರೆ ದಾರಿರ್ತಕ್ಕಂಥ ವಿಧಾನ. ತ್ರಿಭುಜದ ಒಳಗಡೆ ತ್ರಿಭುಜ ಇದ್ರೆ 4n ಮೈನಸ್ 3 ಸೂತ್ರ ಹಾಕಿದ್ದೇನೆ ಅಲ್ವಾ? ಅದು ಇಲ್ಲಿ ತ್ರಿಭುಜ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ಕ್ವೇರ್ ಅಲ್ಲಿ ಹಾಕಿದ್ದಾರೆ. ನೋಡು, ಇಲ್ಲಿಗೆ ಸ್ಕ್ವೇರ್ ಒಳಗಡೆ ತ್ರಿಭುಜ ಹಾಕಿದ್ದಾರೆ. ಹೇಗೆ? 1 2 3 4. ನಾವು 4ರಲ್ಲಿ 8 ಮಾಡಿದ್ರೆ ಆಯ್ತು, ಅಷ್ಟೇ. 8 ತ್ರಿಭುಜ ಇದೆ. ಇಲ್ಲಿ 1 2 3 4 5 6 7 8. ಹಾಗಾಗಿ 8 ಇಂಟು 2 16 ತ್ರಿಭುಜ ಇದೆ ಇದರಲ್ಲಿ ಅಂತ. ಇಲ್ಲಿ ಹಾಗೆ ನೋಡಿ, ಇಲ್ಲಿ ಒಂದು ದೊಡ್ಡ ವರ್ಗ ಇದೆ, ಚೌಕ ಇದೆ, ಒಳಗಡೆ ಒಂದಿದೆ. ಹಾಗಾದ್ರೆ ಇಲ್ಲಿ ಒಂದು ತ್ರಿಭುಜ ಆಗ್ತದೆ, ಇದ್ರ ಒಳಗಡೆ ಇಲ್ಲಿ ಒಂದು ತ್ರಿಭುಜ ಆಗ್ತದೆ. ಹಾಗಾಗಿ ಇದ್ರದ್ದು ದೊಡ್ಡದು 1 2 3 4 5 6 7 8. ಹಾಗೆ 8 2 16. ಒಳಭಾಗದಲ್ಲಿ ಮತ್ತೊಂದು ಸಣ್ಣ ಸಣ್ಣ ತ್ರಿಭುಜ ಆಗ್ತದೆ. 1 2 3 4 5 6 7 8. 8 2 16. ಒಟ್ಟು 32 ತ್ರಿಭುಜ ಇಲ್ಲಿ ಆಯ್ತು. ಸೊ ಹೀಗೆ ವರ್ಗದ ಒಳಗಡೆ ತ್ರಿಭುಜ ಇದ್ರೆ ಬೇರೆ, ತ್ರಿಭುಜದ ಒಳಗಡೆ ತ್ರಿಭುಜ ಇದ್ರೆ ಬೇರೆ, ಪಾದಕ್ಕೆ ಶೃಂಗಬಿಂದುವಿನಿಂದ ಎಳೆದ್ರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನ ಲೆಕ್ಕಾಚಾರ ಮಾಡಬಹುದು, ಸರಿ ಅಲ್ವಾ ವಿದ್ಯಾರ್ಥಿಗಳೇ? ಹಾಗಾದ್ರೆ ಇದೆರಡು ಚಿತ್ರಕ್ಕೆ ಉತ್ತರಿಸಬೇಕು ನೀವೀಗ ಅಂತ ಹೇಳಿದ್ರೆ, ಈ ಚಿತ್ರದಲ್ಲಿರುವ ತ್ರಿಭುಜಗಳ ಸಂಖ್ಯೆ ಎಷ್ಟು ಅನ್ನೋದು. ಇದರಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಮೊದಲನೇ ಚಿತ್ರ ನೋಡಿ, ಈ ಚಿತ್ರ ನೋಡಿ, ಹೀಗೊಂದು ಆಕೃತಿ ಬರ್ತದಲ್ವಾ? ಅಲ್ಲಿ ಎಷ್ಟು ತ್ರಿಭುಜ ಇದೆ? 3 ಅಲ್ವಾ? 1 2 1 + 2 3. ಅದೇ ತರದ್ದು ನೋಡಿ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಅಂದ್ರೆ 3 3 3 3 + 3 + 3 ಎಷ್ಟಾಯ್ತು? 9 ಆಯ್ತು, ಸರಿ ಅಲ್ಲ? ಹಾಗಾದ್ರೆ ಇಲ್ಲಿ ಒಂದು ತ್ರಿಭುಜ ಇದೆ, ಎಷ್ಟಾಯ್ತು? 9 + 1. ಹಾಗಾಗಿ ಲಾಸ್ಟ್ಗೆ ಇಲ್ಲಿ 1,
9 ಪ್ಲಸ್ 1 10 ಪ್ಲಸ್ 11 ಈ ರೀತಿ ಮಾಡಲಿಕ್ಕೆ ಆಯ್ತಾ. ಸೊ ಈ ರೀತಿ ಮಾಡಬಹುದು. ಮತ್ತೆ ಇಲ್ಲಿ ಬೇರೆ ನಿಯಮಗಳೆಲ್ಲ ಇಲ್ಲ. ಹಾಗಾದ್ರೆ ಈ ಚಿತ್ರದಲ್ಲಿ ನೋಡಿ, ಇಲ್ಲಿ ಇದೇ ತರದ ಒಂದು ಟ್ರಯಾಂಗಲ್ ಹೊರಸುತ್ತಿನಲ್ಲಿದೆ. ಇದು 3, ಇದು 3, ಇದು 3 ಅಂದ್ರೆ 3 ಪ್ಲಸ್ 3 ಪ್ಲಸ್ 3 6 9. ಅದೇ ತರ ಒಳಭಾಗದ ನೋಡಿ 3 ಇಲ್ಲಿ 3 ಇಲ್ಲಿ 3 ಇಲ್ಲಿ 3 ಸರಿಯಲ್ಲ. ಇಲ್ಲಿ 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 ಅಂದ್ರೆ 3 ಪ್ಲಸ್ 3 ಪ್ಲಸ್ 3 9 ಆಯ್ತು. ಸೊ ಹಾಗಾದ್ರೆ ಇಲ್ಲಿ ಹೊರಸುತ್ತಿನಲ್ಲಿ ಒಂದು ದೊಡ್ಡದಿದೆ ಪ್ಲಸ್ 1, ಅದಾದ ನಂತರ ಅದರ ಒಳಗಡೆ ಮತ್ತೊಂದಿದೆ ಪ್ಲಸ್ 1, ಅದರೊಳಗೆ ಮತ್ತೊಂದು ಸಣ್ಣ ತ್ರಿಭುಜ ಮತ್ತೊಂದಿದೆ. ಹಾಗಾಗಿ 9, 18, 19, 20, 21 ಒಟ್ಟು ಇದರಲ್ಲಿ 21 ತ್ರಿಭುಜ ಇದೆ ಅನ್ನೋದನ್ನು ಪತ್ತೆ ಹಚ್ಚಬಹುದು ಮಕ್ಕಳೇ ಅಲ್ವಾ. ಅರ್ಥ ಆಗ್ತಾ ಇದೆ ಅಂತ ಕಾಣಿಸ್ತದೆ. ಸರಿ ವಿದ್ಯಾರ್ಥಿಗಳೇ, ಈಗ ವರ್ಗಗಳಲ್ಲಿ ಒಂದು ಚಿತ್ರದಲ್ಲಿರುವಂತಹ ವರ್ಗಗಳ ಸಂಖ್ಯೆಗಳನ್ನು ಕಂಡುಹಿಡಿಯುವುದು ಹೇಗೆ ಅನ್ನೋದನ್ನು ನೋಡುವ ಆಯ್ತಾ. ಈ ನೋಡಿ, ಇಲ್ಲಿ ಒಂದು ಮೊದಲನೇ ಚಿತ್ರವನ್ನು ತಗೊಳ್ತೇನೆ. ಇಲ್ಲಿ ಒಂದು ದೊಡ್ಡ ವರ್ಗ ಇದೆ, ಅದರ ಒಳಗಡೆ 1 2 3 4 ವರ್ಗ ಇದೆ. ಹಾಗಂತ ಹೇಳಿದ್ರೆ 4 ಪ್ಲಸ್ 1 ಎಷ್ಟು ಅಂತ ಹೇಳಿದ್ರೆ 5 ಇದೆ. ಈಗ ಇದರಲ್ಲಿ ನೋಡಿ, ಇದು ಕಂಬ ಸಾಲು, ಇದು ಅಡ್ಡ ಸಾಲು. ಎಷ್ಟು ಕಂಬ ಸಾಲಿದೆ? 1 2 ಕಾಲಮ್ 2 ಇದೆ ಅಲ್ವಾ. ರೋಸ್ ಅಡ್ಡ ಸಾಲು 1 2 ಇದೆ. ಹಾಗಾಗಿ ಇಲ್ಲಿ 1 2 1 2. ಸೊ ಈ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳನ್ನು ನಾನು 1ರ ವರ್ಗ ಮತ್ತು 2ರ ವರ್ಗ ಪ್ಲಸ್ 2ರ ವರ್ಗ ಮಾಡ್ತೇನೆ. ಹಾಗೆ ಏನಾಗ್ಬೋದು, 1ರ ವರ್ಗ ಅಂತ ಹೇಳಿದ್ರೆ 1, 2ರ ವರ್ಗ ಅಂತ ಹೇಳಿದ್ರೆ 4, ಒಟ್ಟು ಉತ್ತರ ಎಷ್ಟು ಬಂತು? 5 ಬಂತು ಅಂತ ಹೇಳಿದ್ರೆ ಇದರಲ್ಲಿ 5 ವರ್ಗಗಳು ಒಟ್ಟಿಗೆ ಇವೆ. ಟೋಟಲ್ ನಂಬರ್ ಆಫ್ ಸ್ಕ್ವೇರ್ಸ್ ಹೌ ಮಚ್? 5. ಇಲ್ಲಿ ನೋಡಿ, ಇಲ್ಲಿ ಒಂದು ಚಿತ್ರ ನೋಡುವ. ಇಲ್ಲಿ ನೋಡಿ, ಇಲ್ಲಿ ಕಂಬ ಸಾಲು ಎಷ್ಟಿದೆ? 3 ಇದೆ. 1 2 3 ಕಂಬ ಸಾಲಿದೆ. ಅಡ್ಡ ಸಾಲು ಎಷ್ಟಿದೆ? 1 2 3. ಒಟ್ಟು 3 ಕಂಬ ಸಾಲು 3 ಅಡ್ಡ ಸಾಲಿದೆ. 3 ಕಾಲಮ್ಸ್ 3 ರೋಸ್ ಇದೆ. ಇದನ್ನು ನಾವು 1ರ ವರ್ಗ 2ರ ವರ್ಗ 3ರ ವರ್ಗ ಅಂತ ಮಾಡೋಣ. ಅವಾಗ ಏನಾಗ್ಬೋದು? 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9. ಒಟ್ಟು ಎಷ್ಟಿಗೆ ಆಯಿತು? 14. ಹಾಗಾದರೆ ಇದರಲ್ಲಿ ಇರ್ತಕ್ಕಂತಹ ಒಟ್ಟು ವರ್ಗಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 14. ಹೀಗೆ ಮಾಡುವುದು ತುಂಬಾ ಸುಲಭದ ಉಪಾಯ. ಇಲ್ಲಿ ನಾವು ನೀವೇನ್ ಮಾಡ್ತೀರಿ? 1 2 ಇಲ್ಲಿ 3 ಇದೊಂದು 4 ಇದೊಂದು 5 ಹೀಗೆ ಹೀಗೆ ಮಾಡ್ತಾ ಹೋಗ್ತೀರಿ. ತುಂಬಾ ಸಮಯ ಬೇಕಾಗ್ತದೆ. ಅದಕ್ಕಿಂತ ವರ್ಗಗಳ ಸಂಖ್ಯೆಯನ್ನು ಕಂಡುಹಿಡಿಯುವುದಕ್ಕೆ ಇದು ಅದನ್ನ ಸ್ಕ್ವೇರ್ ಮಾಡ್ತಾ ಹೋದ್ರೆ ಆಯ್ತು. ಆಗ್ಬೋದಾ? ಇಲ್ಲಿ ನೋಡು. ಹಾಗಾದ್ರೆ ಇಲ್ಲಿ ಕಂಬ ಸಾಲು ಎಷ್ಟಿದೆ? 1 2 3 4. 1 2 3 4 ಇದೆ. ಹೀಗಿದ್ದಾಗ ನೋಡಿ ಏನು? 1ರ ವರ್ಗ 2ರ ವರ್ಗ 3ರ ವರ್ಗ 4ರ ವರ್ಗ 1 4 ಪ್ಲಸ್ 9 ಪ್ಲಸ್ 14. 14 20 29 1 ಹೀಗೆ 30. ಒಟ್ಟು 30 ವರ್ಗಗಳು ಇದರಲ್ಲಿ ಇದೆ ಅನ್ನೋದನ್ನ ಬಹಳ ಬೇಗ ನಾವು ಏನ್ ಮಾಡ್ಬೋದು? ಪತ್ತೆ ಹಚ್ಚಬಹುದು ಮಕ್ಕಳೇ ಅಲ್ವಾ. ಇಲ್ಲಿ ವರ್ಗಗಳ ಸಂಖ್ಯೆ ಇಲ್ಲಿ ನೋಡಿ 4 4 ಸೇಮ್ ಇದೆ. ಕಂಬ ಸಾಲು ಮತ್ತು ಅಡ್ಡ ಸಾಲುಗಳ ಸಂಖ್ಯೆ ಸಮವಾಗಿದೆ. ಬೇರೆ ಬೇರೆ ಇದ್ರೆ ಇದಾಗ್ತದ? ಈ ರೂಲ್ಸ್ ಆಗ್ತದ? ಇಲ್ಲ. ಹಾಗಾದ್ರೆ ಹೇಗೆ ನೋಡುವಲ್ಲ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 2 ಚಿತ್ರ ಇದೆ. ಇದರಲ್ಲಿರುವ ಒಟ್ಟು ವರ್ಗಗಳ ಸಂಖ್ಯೆ ಎಷ್ಟು ಅನ್ನೋದು ನಾವು ಈಗಾಗಲೇ ಕಲಿತಿರುವಂತಹ ಚಿತ್ರದಲ್ಲಿ ಕಂಬ ಸಾಲು ಮತ್ತು ಅಡ್ಡ ಸಾಲುಗಳ ಸಂಖ್ಯೆ ಸರಿಯಾಗಿತ್ತು. ಅದು ಇಲ್ಲಿ ನೋಡಿ, ಕಂಬ ಸಾಲು 1 2 3 4 5 ಇದೆ. ಸರಿಯಲ್ಲ? 1 2 3 4 5 ಇದೆ. ಅಡ್ಡ ಸಾಲು 1 ಮತ್ತು 2 ಇದೆ. ಅದು ಅಡ್ಡ ಸಾಲು ಅಂತ ಹೀಗೆ. ಈಗ 5 ಕಂಬ ಸಾಲು, ಅಡ್ಡ ಸಾಲು 2, 5 2 10 ಅಂತ ಬರ್ಕೊಳ್ಬೇಕು. ನಂತರ ಇದರಲ್ಲಿ 1 ಕಳಿಬೇಕು. 4 ಇದರಲ್ಲಿ 1 ಕಳಿಬೇಕು. 1 4 1 4. ಸೊ ಇದರಲ್ಲಿ ಈಗ ನಾವು 1 ಕಳಿಬೇಕು. 3 ಇದರಲ್ಲಿ 1 ಕಳಿಬೇಕು. 0 ಮತ್ತೆ ಪುನಃ 0 ಬಂತು. ಇದು ಒಟ್ಟಿಗೆ ಕೂಡಿಸಬೇಕು. 10 4 ಎಷ್ಟಾಯ್ತು? 14. ಒಟ್ಟು ಇದು ಇರ್ತಕ್ಕಂಥ ವರ್ಗಗಳ ಸಂಖ್ಯೆ 14. ಅಲ್ಲಿ ವರ್ಗ ಮಾಡಿದ್ದು. ಇಲ್ಲಿ ನಾವು ಕಂಬ ಸಾಲು ಮತ್ತು ಅಡ್ಡ ಸಾಲನ್ನು ಗುಣಿಸಬೇಕು. ನಂತರದಲ್ಲಿ ನಾವು
ಒಂದನ್ನು ಕಳಿತಾ ಬರಬೇಕು, ಅದನ್ನು ಗುಣಿಸಬೇಕು, ಒಟ್ಟು ಮೊತ್ತ ಸಿಕ್ಕಿದ್ರೆ ಅದು ಅದರಲ್ಲಿರ್ತಕ್ಕಂಥ ವರ್ಗ ಸಂಖ್ಯೆ. ಹಾಗಾದ್ರೆ ಇಲ್ಲಿ ಹೇಗಾಗ್ತದೆ ನೋಡುವ, ಆಗ ನಿಮಗೆ ಕ್ಲಿಯರ್ ಆಗ್ತದೆ. ಇಲ್ಲಿ ಕಂಬ ಸಾಲು 1 2 3 4, ಇಲ್ಲಿ ಅಡ್ಡ ಸಾಲು 1 2 3 4 5 5 ಇದೆ. ಹಾಗಾದ್ರೆ ಇದನ್ನು ನಾನು 5 × 4 ಮಾಡ್ತೇನೆ. 5 × 4 ಮಾಡ್ಬೋದು, 4 × 5 ಮಾಡ್ಬೋದು, ಏನು ಸಮಸ್ಯೆ ಆಗಲಿಕ್ಕಿಲ್ಲ. 5 4 20 ಆಯ್ತು. ಮತ್ತೆ ಇಲ್ಲಿ ಒಂದನ್ನು ಕಳಿತೇನೆ 4, ಇದರಲ್ಲಿ ಒಂದನ್ನು ಕಳಿತೇನೆ 3 3 4 12 ಆಯ್ತು. ಇಲ್ಲಿ 3, ಇಲ್ಲಿ 2 6, ಇಲ್ಲಿ 2, ಇಲ್ಲಿ 1 2 2 1 ತನಕ ಬರ್ತಾನೆ. ಯಾವುದಾದ್ರು ಒಂದು ಬದಿಯಲ್ಲಿ 1 ಬರುವವರೆಗೆ ಕೊನೆಗೆ 0 ಆಗ್ತದೆ. ಹಾಗಾಗಿ 20 32 38 2 40. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಒಟ್ಟು ವರ್ಗಗಳ ಸಂಖ್ಯೆ ಎಷ್ಟು? 40. ಹೀಗೆ ಮಾಡೋದು ಮಕ್ಕಳೇ, ಆಗ್ಬೋದಲ್ಲ? ಅರ್ಥ ಆಯ್ತಂತ ಕಾಣಿಸ್ತದೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿ ತನಕ ಒಂದು ಚಿತ್ರದಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಹೇಗೆ ಪತ್ತೆ ಮಾಡುವುದು, ಹಾಗೆ ಒಂದು ಚಿತ್ರದಲ್ಲಿರುವ ವರ್ಗಗಳ ಸಂಖ್ಯೆಗಳನ್ನು ಹೇಗೆ ಪತ್ತೆ ಮಾಡುವುದು ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ಪ್ರಾಕ್ಟೀಸ್ ಮಾಡ್ತಾ ಇದೆ. ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನಮಗೆ ಪರೀಕ್ಷೆಯಲ್ಲಿ ಸುಲಭವಾಗಿ ಬಹಳ ಬೇಗ ಉತ್ತರವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳೇ. ಮುಂದಿನ ವಿಡಿಯೋದಲ್ಲಿ ನಾನು ರೆಕ್ಟ್ಯಾಂಗಲ್ ಸಮಾಂತರ ಚತುರ್ಭುಜಗಳನ್ನು ಪತ್ತೆ ಹಚ್ಚುವುದು ಹೇಗೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ವಿವರವಾದಂಥ ಮಾಹಿತಿಯನ್ನು ಕೊಡ್ತೇನೆ. ಅಲ್ಲಿಯ ತನಕ ಟೇಕ್ ಕೇರ್.